ನಾಟಕ ಆಡ್ಬೇಡ ಸರು, ನಿಜ ಹೇಳು, ನಾ ಬೇಡ ಅಂತಂದ್ಮೇಲೂ ಯಾಕೆ ಸುಟ್ಟು ಹಾಕ್ದೆ? ಅಕ್ಕ ನನ್ ಮೇಲೆ ಆಣೆ, ನಮ್ಮ ಅಮ್ಮನ ಮೇಲೆ ಆಣೆ, ಬೇಡ ನಿನ್ ಮೇಲೆ ಆಣೆ, ನಾನ್ ಸುಟ್ಟಾಕಿಲ್ಲ ಅಕ್ಕ. ನಿಮ್ ಮಾತ್ ಮೀರೋ ಪ್ರಯತ್ನ ಮಾಡ್ಬೋದು, ಆದ್ರೆ ನಾನ್ ಮೀರಲ್ಲ ಅಕ್ಕ. ಮತ್ ಲೀಲಾ ಮೊಬೈಲ್ ಹೇಗ್ ಸುಟ್ಟೋಯ್ತು? ಅಕ್ಕ ಏನ್ ನಡೆದಿತ್ತೋ ಅದನ್ನ ಹೇಳ್ತೀನಿ. ನೀವ್ ಸುಮ್ನೆ ನನ್ನ ಬೈದಿದ್ರೆ ನನ್ ಮೊಬೈಲ್ ಎಲ್ಲಿಂದ ತಗೊಂಡು ಅಲ್ಲೇ ತಗೊಂಡೋಗಿಡ್ತಿದ್ದೆ. ನೀವ್ ತಂಗಿ ಅಂತಾನು ನೋಡ್ದೆ ನನಗ್ ಕಪಾಳಕ್ ಹಾಕಿದ್ರಿ, ಅದಕ್ಕೆ ನನಗೂ ಕೋಪ ಬಂತು. ಅದೆಲ್ಲಿತ್ತೋ ಅಲ್ಲೇ ಬಿಟ್ಬಿಟ್ಟು ಹೋದೆ. ಬೆಳಗ್ಗೆ ಎದ್ದು ಅವಳೆ ಅವಳ ಗಂಡನ ಫೋನ್ನ ಹುಡ್ಕೋತಾಳೆ ಅಂತ. ಆದ್ರೆ ಅದು ಹೆಂಗ್ ಸುಟ್ಟೋಯ್ತೋ, ಯಾರು ಸುಟ್ಟಾಕಿದ್ರೋ ದೇವ್ರಾಣೆ ನನಗೆ ಗೊತ್ತಿಲ್ಲ ಅಕ್ಕ. ನಾನು ನಂಬಿ ಅಕ್ಕ. ಸರಿ, ನೀನ್ ಹೋಗು. ಥ್ಯಾಂಕ್ಸ್ ಅಕ್ಕ. ಒಂದ್ ನಿಮಿಷ, ಇದು ಇಲ್ಲಿಗೆ ಮುಗೀತು ಅಂತ ಅನ್ಕೋಬೇಡ. ನನಗೆ ಉತ್ತರ ಸಿಗೋವರೆಗೂ ನನಗೆ ನಿನ್ ಮೇಲಿರೋ ಅನುಮಾನ ಹೋಗಲ್ಲ. ಅಕ್ಕ ನೀವ್ ಬೇಕಿದ್ರೆ ಯಾವ ದೇವ್ರ ಮೇಲೆ ಪ್ರಮಾಣ ಮಾಡೋದ್ರೆ ನಾನು ಮಾಡೋದಕ್ಕೆ ರೆಡಿ ಇದ್ದೀನಿ. ಸರು ಹೇಳ್ತಿರೋ ಮಾತಲ್ಲಿ ನಿಜ ಇದೆ. ಅವಳು ಕೋಪದಲ್ಲಿ ತಪ್ಪು ಕೆಲಸ ಮಾಡಕ್ ಹೋಗಬಹುದು, ಆದ್ರೆ ತಪ್ಪು ಕೆಲಸ ಮಾಡೋ ಧೈರ್ಯ ಅವಳಿಗಿಲ್ಲ. ಅವಳಂತ ಕ್ರೂರಿನೂ ಅಲ್ಲ. ನಮ್ಮ ಮನೆಯಲ್ಲಿ ಇಂಥ ಕ್ರೂರವಾದ ಕೆಲಸ ಮಾಡೋ ಧೈರ್ಯ ಯಾರಿಗಿದೆ? ಈ ಕೆಲಸ ಮಾಡಿದ್ ಯಾರು? ನಾನು. ನೆಮ್ಮದಿಯಾಗಿ ಮಲಗಿದ್ಯಾ? ಮಲ್ಕೋ ಮಲ್ಕೋ, ಆರಾಮಾಗಿ ಮಲ್ಕೋ. ಯಾಕೆ ಹೇಳು, ಈ ಮನೆಯಲ್ಲಿ ಇದೇ ನಿನಗೆ ಕೊನೆ ನಿದ್ದೆ ಅನ್ಸತ್ತೆ. ನಿನ್ನನ್ನು ಈ ಮನೆಯಿಂದ, ಅಭಿ ಲೈಫಿಂದ ಹೊರಗಡೆ ಕಳಿಸೋವರೆಗೂ ನನಗೆ ನೆಮ್ಮದಿ ಇಲ್ಲ ಕಣಲಿಲ್ಲ. ಅಭಿ ಲೈಫ್ ಒಳಗೆ ಬರೋದಕ್ಕೆ ನಾನು ಪ್ರತಿ ಕ್ಷಣ ಪ್ರತಿ ದಿನ ಕಷ್ಟಪಡ್ತಾನೆ ಇದ್ದೀನಿ. ಅದು ಹೇಗೆ ನೀನು ಅವ್ನ ಲೈಫಲ್ಲಿ ಅಷ್ಟು ಸುಲಭವಾಗಿ ಬಂದ್ಬಿಟ್ಟೆ? ಮಲ್ಗಿದ್ದಾಳೆ, ಡಿಸ್ಟರ್ಬ್ ಆಗುತ್ತೆ. ಮಲ್ಕೋ ಮಲ್ಕೋ ಮಲ್ಕೋ. ನೀನು ತಾಳಿ ಕಟ್ಟೋಕೆ ಬಂದಾಗಲೇ ಅಭಿ ನನ್ನ ರೂಪ ನೋಡಿ ನಾನೇ ಅವನ ಹೆಂಡತಿ ಅನ್ಕೊಂಡು ತಾಳಿನ ಬಿಸಾಕಿ ನನ್ನ ಹತ್ರ ಓಡೋಡ್ ಬಂದ. ಅಲ್ಲೇ ಕೆಲಸ ಸುಲಭ ಆಯ್ತು ಅಂದ್ಕೊಂಡೆ. ಆದ್ರೆ ಕಷ್ಟ ಶುರುವಾಗಿದ್ದೆ ಅಲ್ಲಿ. ಅಭಿಗ್ ಹತ್ರ ಆಗ್ಬೇಕು, ಅವನ ಪ್ರೀತಿನ ಪಡ್ಕೋಬೇಕು ಅಂತ ನಾನು ಪ್ರಯತ್ನ ಪಡ್ತಾನೆ ಇದ್ದೀನಿ. ಆದ್ರೆ ಮಾತಿಗೂ ಅಂತರ ಅಂತಿದ್ದ ಅಭಿ ಈಗ ಯಾಕೋ ಸೈಲೆಂಟ್ ಆಗ್ಬಿಟ್ಟಿದ್ದಾನೆ. ಯಾಕೆ ಅದು ನಿನ್ನಿಂದ ಕಣೆ. ಅಕ್ಕ, ನೀವಿಬ್ರು ಚೆನ್ನಾಗಿರ್ಬೇಕು ಅಂತ ಹೇಳ್ತೀಯ ನೋಡು. ಆಗ ನನ್ ಎಷ್ಟು ಉರಿಯುತ್ತೆ ಅಂದ್ರೆ. ಆಮೇಲೆ ಇನ್ನೊಂದೇನದು, ಅಕ್ಕ ನಾನು ನಿಮ್ಮಿಬ್ರನ್ನ ಒಂದ್ ಮಾಡ್ಬೇಕು ಅಂತ ಹೇಳ್ತೀಯ ನೋಡು. ಆಗ ನನ್ನ ಹೊಟ್ಟೆಲಿ ಬೆಂಕಿ ಬಿದ್ದಾಗತ್ತೆ ಕಣೆ, ಬೆಂಕಿ ಬಿದ್ದಾಗತ್ತೆ. ಎಲ್ಲ ನೋಡು, ನನ್ಗೆ ಯಾವುದನ್ನು ಇಟ್ಕೊಂಡು ಅಭ್ಯಾಸ ಇಲ್ಲ, ಕೊಟ್ಟೆ ಅಭ್ಯಾಸ. ಆ ಬೆಂಕಿನ ಇವತ್ತು ಕೊಡ್ತೇನೆ. ನನ್ನ ಅಭಿ ಮಧ್ಯೆ ನೀನೇ ಅಲ್ಲ, ಇನ್ಯಾರೇ ಬಂದ್ರು ಅವ್ರಿಗಾಗೋ ಗತಿ ಇದೆ.
ನೀವು ಬಂದಿದ್ದು ನೋಡಿದೆ, ಅದಕ್ಕೆ ಬಂದೆ. ದುರ್ಗಾ ಅಕ್ಕ ಲೀಲನ್ ಮೊಬೈಲ್ನ ನಾನೇ ಸುಟ್ಟಾಕಿದ್ದು ಅಂತ ತಪ್ಪು ತಿಳ್ಕೊಂಡಿದ್ದಾರೆ. ನಿಮಗೆ ನಾನೇನು ಅಂತ ಗೊತ್ತಲ್ವಾ, ನೀವಾದರೂ ಹೇಳಿ ಅತ್ತೆ. ಸರೋ ಹೋಗು, ಆಮೇಲೆ ಮಾತಾಡೋಣ. ಅಲ್ಲ ಅಕ್ಕ, ಅಂತರ ಆಗ್ತಾ ಇದ್ರೆ 1 ನಿಮಿಷ ನಾನು ಹೇಳ್ತಾ ಇದ್ದೀನಲ್ವಾ. ಹೋಗು ಅಂದೆ. ಬೀದಿಲಿರೋ ನಾಯಿ ಜಾತಿ ನಾಯಿ ತರ ಕಾಣುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮನೆಗ್ ತಂದಿಟ್ಕೊಂಡ್ರೆ ಮನೆ ಜನಕ್ಕೆ ಬೊಗಳೋಕ್ ಶುರು ಮಾಡಿದ್ರೆ ಸುಮ್ಮನೆ ಬಿಡ್ತೀನೇನೆ. ಪ್ರಾರ್ಥನಾ, ನೀನು ಅಂತರ ಅತ್ತೆ ತರ ಇದೀಯಾ ಅಷ್ಟೆ, ಅಂತರ ಅತ್ತೆ ಅಲ್ಲ. ಆಗೋದಕ್ಕೆ ಪ್ರಯತ್ನನೂ ಮಾಡಬೇಡ. ನಿನ್ನ ಕೆಲಸ ಏನಿದ್ರು ಏಜೆಗೆ ನೀನ್ ಅಂತರ ಅಂತ ನಂಬಿಸಿ ಆ ಲೀಲಾನ ಈ ಮನೆಯಿಂದ ಹೊರಗೆ ಹಾಕಿ ನೀನು ಈ ಮನೆಯಿಂದ ಜಾಗ ಖಾಲಿ ಮಾಡೋದಷ್ಟೆ. ಅದಕ್ಕೂ ಮೀರಿ ಏಜೆ ಮೇಲೆ ನಿನ್ ದೃಷ್ಟಿ ಬೀಳೋದಾಗ್ಲಿ, ಏಜೆ ವಿಷಯದಲ್ಲಿ ತಲೆ ಹಾಕೋದಾಗ್ಲಿ ಮಾಡಿದ್ರೆ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಹುಷಾರ್. ಏನೇ ದುರ್ಗಾ, ನೀನೇನ್ ನನ್ನನ್ನ ಈ ಮನೆ ಕರ್ಕೊಂಡು ಬಂದು ನನ್ಗೇನ್ ಭಿಕ್ಷೆ ಕೊಟ್ಟಿದ್ಯಾ ಅಂತ ಅನ್ಕೊಂಡಿದ್ಯಾ? ನಿಮ್ಮತ್ತೆ ಆ ಅಭಿ ಹೆಂಡ್ತಿ ಅಂತರ ರೂಪನ ನನಗೆ ಕೊಟ್ಟಿರೋದು ಆ ನೇಚರ್. ಜೊತೆಗೆ ಅಂತರ ನೇಚರ್ನ ಈ ಮನೆಗೆ ಬಂದ್ಮೇಲೆ ಹುಡುಕಿ ಹುಡುಕಿ ತಿಳ್ಕೊಂಡಿದ್ದು ನಾನು. ಈ ಮನೆಯವ್ರಿಗೆ ಹತ್ರ ಆಗಿದ್ದು ನಾನು. ಈ ಮನೆಯಲ್ಲಿ ಒಬ್ಬೊಬ್ರಿಗೂ ನಾನೇ ಅಂತರ ಅಂತ ನಾಟಕ ಮಾಡಿ ಒಪ್ಸೋಷ್ಟ್ರಲ್ಲಿ ನನಗೆ ಸಾಕಾಗೋಗಿತ್ತು. ಅದರಲ್ಲಿ ನಿಂದೇನೆ ಇದೆ ದೊಡ್ಡಸ್ಗೆ. ಪ್ರಾರ್ಥನಾ, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ನೀನು ನಾನ್ ಅನ್ಕೊಂಡ್ ಹಾಗೆ ಆಡೋ ಕೈಗೊಂಬೆ ಅಷ್ಟೇ. ಸೂತ್ರ ಬಿಡಿಸ್ಕೊಳ್ಳೋ ಪ್ರಯತ್ನ ಪಟ್ಟ್ಯೋ ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ರೂ ನಾನ್ ನಿನ್ನ ಸುಮ್ಮನೆ ಬಿಡಲ್ಲ. ಏನ್ ಮಾಡ್ತೀಯಾ? ಏನೇ ಮಾಡ್ತೀಯಾ? ಒಪ್ಕೋತೀನಿ, ನೀನೇ ಕರ್ಕೊಂಡು ಬಂದು ನನ್ಗೊಂದು ಅವಕಾಶ ಕೊಟ್ಟೆ, ಅದು ನಿಜ. ಅದಕ್ಕೆ ನಿಂಗೊಂದು ಥ್ಯಾಂಕ್ಸ್. ಸಾಕಾಗ್ಲಿಲ್ವಾ? ನಿನ್ನ ಒಪ್ಕೋತೀನಿ, ತಲೆ ಬಾಗ್ತೀನಿ. ನಾನೇನೋ ಪರ್ಫಾರ್ಮೆನ್ಸ್ ಮಾಡಬೇಕು, 4 ಕಾಸು ಸಂಪಾದನೆ ಮಾಡಬೇಕು ಅಂತ ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ನಾನು ಅಂದ್ಕೊಂಡಿರೋದಕ್ಕಿಂತನೂ ತುಂಬಾ ಕಷ್ಟ ಇದೆ ಅಂತ. ಆ ಅಭಿ ಅನ್ನೋನು ಅಂತರಾಗೆ ಪರಿತಪ್ಸೋದು, ಅವನ ಸ್ಟೇಟಸ್ಸು, ಅವನ ಆಸ್ತಿ, ಅಂತಸ್ತು, ಪವರು, ವಾವ್! ನನಗೆ ಅಲ್ಲ, ಯಾವುದೇ ಹೆಣ್ಣಿಗಾದ್ರೂ ಇಂಥ ಒಬ್ಬ ಗಂಡ ಇರ್ಬೇಕಪ್ಪ ಅಂತ ಅನ್ಸುತ್ತೆ. ಇಟ್ಸ್ ಎ ಕ್ವೈಟ್ ನ್ಯಾಚುರಲ್, ಯುನೋ. ಏನ್ ಮಾಡ್ಲಿ, ನನಗೆ ಅಭಿ ಮೇಲೆ ಲವ್ ಆಗೋಯ್ತು. ಹಾ, ಎಷ್ಟೇ ತಡೆಯೋ ಪ್ರಯತ್ನ ಪಟ್ಟರು ನನ್ನ ಕೈಲಿ ಆಗಲೇ ಇಲ್ಲ. ಈಗ ಅಭಿ ಮಾತ್ರ ಅಲ್ಲ, ಅವನ ಹೆಸರು, ಅವನ ಆಸ್ತಿ, ಅಂತಸ್ತು, ಸ್ಟೇಟಸ್ಸು, ಈ ಮನೆ ಎಲ್ಲ ಬೇಕು. ಬರೀ ಬೇಕು ಅಲ್ಲ, ಬೇಕಾಗಿರೋದನ್ನ ಪಡ್ಕೊಳ್ಳೋದಕ್ಕೂ ನಾನು ರೆಡಿ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ.
ಅದಕ್ಕೆ ನಾನು ಅವಕಾಶ ಕೊಡಲ್ಲ. ಕೊಡ್ತೀಯ, ಕೊಡ್ಲೇಬೇಕು. ಯಾಕೆ ಹೇಳು? ಅಭಿ ಲೀಲಾ ಮದ್ವೆಗೂ ಮುಂಚೆ ನನ್ನನ್ನು ಫ್ಲವರ್ ಶಾಪಲ್ಲಿ ಮೀಟ್ ಮಾಡಿ ಅವ್ರ ಮದ್ವೆ ನಿಲ್ಲಿಸ್ಬೇಕು ಅಂತ ತಾಳಿ ಕಟ್ಟೋ ಟೈಮ್ ಕರೆಕ್ಟ್ ಆಗಿ ನನ್ನನ್ನ ಕರ್ಕೊಂಡು ಬಂದವಳು ನೀನು. ಸತ್ತೇ ಹೋಗಿದ್ದಾಳೆ ಅಂತ ಮನೆ ಜನ ಎಲ್ಲರೂ ನಂಬಿರುವಾಗ ಮಂತ್ರ ಇನ್ನೂ ಬದುಕಿದಾಳೆ ಅಂತ ನಂಬಿಸಿ ಮನೆಯವರೆಲ್ಲರ ಮುಂದೆ ತಂದು ನಿಲ್ಲಿಸಿದ್ದು ನೀನು. ಮನ್ಸಾರೆ ಪ್ರೀತಿಸ್ತಿದ್ದ ಅಭಿನ ಲೀಲಾನ ದೂರ ಮಾಡಿದ್ದು ನೀನು. ಅಭಿ ತನ್ನ ಕೈಯಾರೆ ಕಟ್ಬೇಕಾದ ತಾಳಿನ ಬಿಟ್ಟು ಬಂದು ನನ್ನ ಮುಂದೆ ನಿಂತ್ಕೊಳ್ಳೋ ಹಾಗೆ ಮಾಡಿದ್ದು ನೀನು. ಸರಿ ಹೋಗ್ಬೇಕಾಗಿರೋ ಈ ಮನೆ ಕಥೆನ ನಿನಗ್ ಬೇಕಾದಾಗ ಬರ್ಕೊಳ್ಳೋದಕ್ಕೆ ನನ್ನಂಥವಳನ್ನ ಕರ್ಕೊಂಡು ಬಂದು ಈ ಮನೆ ದಿಕ್ಕನ್ನೇ ಬದಲಾಯಿಸಿದ್ದು ನೀನು. ಈಗ ಸೀದಾ ಅಭಿ ಹತ್ರ ಹೋಗ್ತೀನಿ, ಎಲ್ಲಾನು ಹೇಳ್ತೀನಿ. ಆಮೇಲೆ ಅವ್ರು ಅದೇನ್ ತೀರ್ಮಾನ ತಗೊಳ್ತಾರೋ ತಗೊಳ್ಳಿ. ಏನಂತ್ಯ ಬೇಬಿ? ಈ ಮನೆಗೆ ಒಳ್ಳೇದಾಗಬೇಕು, ಲೀಲಾನ ಈ ಮನೆಯಿಂದ ಹೊರಗಡೆ ಸಾಗಾಕ್ಬೇಕು ಅಂತ ನನ್ನನ್ನು ಕರೆಸಿ ನಿನ್ ಗುಂಡಿನ ನೀನೇ ತೋಡ್ಕೊಳ್ಳೋದಲ್ದೆ ಇಡೀ ಮನೆಯವರೆಲ್ರಿಗೂ ಗುಂಡಿ ತೋಡ್ಬಿಟ್ಟಿದ್ಯಾ. ಇದುವರೆಗೂ ನಿನ್ ಕೈಗೊಂಬೆ ಆಗಿ ನೀನ್ ಹೇಳ್ದಂಗೆಲ್ಲ ಕೇಳಿದ ಕಥೆ ಮುಗೀತು. ಇನ್ಮೇಲೆ ಇದು ನನ್ನಾಟ. ಇವತ್ತಿಂದ ಈ ಕ್ಷಣದಿಂದ ನೀನು ನನ್ನ ಕೈಗೊಂಬೆ ಆಗ್ಬೇಕು. ನಾನು ಹೇಳ್ದಂಗೆ ಕೇಳಬೇಕು. ಇಲ್ಲ ಅಂದ್ರೆ ಗೊತ್ತಲ್ಲ ನಾನು ಏನ್ ಮಾಡ್ಬೋದು ಅಂತ. ಪ್ರಾರ್ಥನಾ ಕೈ ತಪ್ಪು ಹೋಗ್ತಿದ್ದಾಳೆ ಅಂತ ಏನಾದ್ರೂ ಪ್ಲಾನ್ ಮಾಡ್ಕೊಂಡು ನನ್ನ ಅಭಿ ಮಧ್ಯೆ ಬರೋದಕ್ಕೆ ಪ್ರಯತ್ನ ಪಟ್ಟ್ಯೋ, ನಮ್ಮಿಬ್ರು ಮಧ್ಯೆ ಯಾರೇ ಬಂದ್ರು ಆ ಮೊಬೈಲ್ಗೆ ಆದ ಗತಿನೇ ಆಗತ್ತೆ. ಹುಷಾರ್. ಈಗ ನೀನ್ ಹೋಗಿ ಇವಳ ಅಂತ್ರ ಅಲ್ಲ ಪ್ರಾರ್ಥನಾ ಅಂತ ಹೇಳ್ತೀಯ. ಯಾರು ನಿನ್ ಮಾತು ನಂಬಲ್ಲ. ಹೇಗೆ ಹೇಳ್ತೀಯಾ ಅಂತ ಪ್ರಶ್ನೆ ಮಾಡ್ತಾರೆ. ಏನ್ ಹೇಳ್ತೀಯಾ? ಆಗಲ್ಲ ಬೇಬಿ, ಆಗಲ್ಲ. ನಿಮ್ ಕೈಯಲ್ಲಿ ಅದನ್ನ ಹೇಳಕ್ಕಾಗಲ್ಲ. ನಾನು ನಿನ್ನನ್ನ ಮೀರಿ ಬೆಳೆದಾಯ್ತು. ಈಗ ನನ್ನ ಟೈಮ್ ನನ್ನ ಕಡೆ ಬಂದಾಯ್ತು. ಅಂಡರ್ಸ್ಟ್ಯಾಂಡ್? ಬಾಯ್ ಬೇಬಿ. ನಾನು ಹೊರಗಡೆ ಎಷ್ಟು ಸೌಮ್ಯವಾಗಿದ್ದೀನೋ ಒಳಗಡೆ ಅಷ್ಟೇ ಕ್ರೂರಿ. ನನ್ನ ಕ್ರೌರ್ಯನ ನೋಡ್ಬೇಕು ಅಂತ ಬಯಸೋರು ಮಾತ್ರ ನನ್ನ ಜೊತೆ ಆಟಕ್ಕೆ ಇಳಿತಾರೆ. ಆಟ ಮುಗಿಯೋಷ್ಟ್ರಲ್ಲಿ ಅವ್ರ ರಕ್ತ ಕುಡಿತೀನಿ ಹೊರತು ಸೋಲೋ ಮಾತೇ ಇಲ್ಲ. ಅದು ಒಂಥರ ಅತ್ತೇನೇನಾ? ಅವ್ರೇನ ಹಾಗೆಲ್ಲ ಮಾತಾಡಿದ್ದು? ಅಲ್ಲ, ನೆನೆಸ್ಕೊಂಡ್ರೇನೆ ಇಷ್ಟು ಭಯ ಆಗ್ತದೆ. ಅವರು ಮನ್ಸಾರೆ ಹಾಗೆ ಮಾತಾಡಿದ್ರ ಅಥವಾ ನಮ್ಮನ್ನ ಹೆದರ್ಸೋದಕ್ಕೆ ಅಂತ ಮಾತಾಡಿದ್ರ ಅಥವಾ ಅವ್ರು ಇರೋದೇ ಈಗ?
ಅವತ್ತು ತೇಜ ಜೊತೆನಲ್ಲೂ ಹೀಗೆ ಮಾಡಿದ್ರು, ರೂಢಾಗಿ ಬಿಹೇವ್ ಮಾಡಿದ್ರು. ಆಸೆ ಪಟ್ಟು ಹೊರಗೆ ಕರ್ಕೊಂಡು ಹೋಗ್ತೀನಿ ಅಂದರೆ ಬರಲೇ ಇಲ್ಲ. ಅಂತರ ಅತ್ತೇನೇನಾ ಹೀಗೆಲ್ಲ ಮಾಡ್ತಿರೋದು? ನನಗೆ ಯಾಕೋ ನಂಬೋದಕ್ಕೆ ಆಗ್ತಿಲ್ವಲ್ಲ. ಏನ್ ಬೋಲಪ್ಪಳಿ, ಏನ್ ಸಮಾಚಾರ? ನಾನು ಮೊದಲೇ ಟೆನ್ಷನ್ ಅಲ್ಲಿದ್ದೀನಿ, ಸುಮ್ಮನೆ ತಮಾಷೆ ಮಾಡಕ್ ಬರಬೇಡಿ. ಹೌದಾ, ನಾವಿಷ್ಟು ಒಳ್ಳೆಯವರಾಗಿರೋದ್ಕೇನೆ ಇನ್ನು ನೀನ್ ಈ ಮನೇಲಿ ರಾಜಾರೋಷವಾಗಿ ಓಡಾಡ್ಕೊಂಡಿರೋದು. ಇಲ್ಲ ಅಂದಿದ್ರೆ ಕೊಟ್ಟಿಗೆ ಇಲ್ಲ ಅಂದ್ರು ಕಟ್ಸಿ ಅಲ್ಲಿ ಒಂದು ಹಸು ಕಟ್ಟಿ ದಿನಾಲು ಸೆಗಣಿ ಬಾಚಕ್ ಬಿಡೋರು ಬಾಸು. ತಿಂದಿದ್ದು ಹೆಚ್ಚಾಯ್ತಾ? ಏನ್ ನಿಮ್ ಪ್ರಾಬ್ಲಮ್ಮು? ಇದೇ ಪ್ರಶ್ನೆನ ನಾನು ನಿನ್ನ ಕೇಳ್ಬೇಕು ಅನ್ಕೋತಾ ಇದ್ದೀನಿ. ಅಲ್ಲ, ಲೀಲಾತೆಗೆ ಏಜ ಕೊಟ್ಟಿರೋ ಮೊಬೈಲ್ ಸುಟ್ಟು ಹಾಕಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಅಕ್ಕ, ನನ್ ಮಾತಾಡ್ಬೇಡಿ ಮೇಡಮ್, ನಾನು ಈ ಮನೆಯವನಾಗಿ ಕೇಳ್ತಿದ್ದೀನಿ, ನಿಮ್ಗೆ ಯಾಕೆ ಅವ್ರನ್ನ ಕಂಡ್ರೆ ಊರಿ? ಗಂಡ ಹೆಂಡತಿ ತಾನೆ ಅವರಿಬ್ರು, ಚೆನ್ನಾಗಿರ್ಲಿ. ನಿಮ್ಗೆ ಯಾಕೆ ಅವ್ರ ಖುಷಿನ ಕಂಡ್ರೆ ತಡ್ಕೊಳಕ್ ಆಗ್ತಿಲ್ಲ? ರೀ, ನಾನೇನು ಮಾಡಿಲ್ಲ, ನೀವೇ ಏನೇನೋ ಅನ್ಕೊಂಡು ಏನೇನೋ ಮಾತಾಡ್ತಾ ಇದ್ದೀರಲ್ಲ. ನಾನು ಆ ಮೊಬೈಲ್ ಹುಟ್ಟಿದ್ ಯಾಕೆ ಅನ್ನೋದು ದೊಡ್ಡ ಪ್ರಶ್ನೆ ಅಲ್ಲ ಸರು, ಅದು ಬರೀ ಮೊಬೈಲ್ ಆಗಿರ್ಲಿಲ್ಲ. ಲೀಲಾತೆಗೆ ಏಜೆ ಕೊಟ್ಟಿ ದೂಸರು ಅನ್ನೋಷ್ಟು ಜೋಪಾನವಾಗಿ ನೋಡ್ಕೊಂತಾ ಇದ್ರು. ಆದ್ರೆ ನೀನು ಅವ್ರ ಪ್ರೀತಿಗೆ ಕೊಳ್ಳಿ ಇಟ್ಟಿಯಲ್ಲ, ಆ ದೇವ್ರ ನಿನ್ನ ಸುಮ್ನೆ ಬಿಡ್ತಾನೆ ಅನ್ಕೊಂಡಿದ್ಯಾ? ಖಂಡಿತ ಇಲ್ಲ. ಈ ಮನೆಯಲ್ಲಿ ಎಲ್ರು ಒಳ್ಳೆಯವರೇ. ಬೆಂಕಿ ಹಚ್ಚಕ್ಕೆ ಯಾರು ಹೋಗ್ತಾರೆ ಅಂತ ನಾವು ಅನ್ಕೋತಿದ್ವಿ, ಆದ್ರೆ ಅದು ನೀವೇ ಅಂತ ಇವಾಗ ಗೊತ್ತಾಯ್ತು. ಅಯ್ಯೋ, ನಾನು ಹೇಳೋದನ್ನ ಕೇಳೋದಿಲ್ಲ. ಇಲ್ಲ ಸರು, ಬೆಂಕಿ ಹಚ್ಚೋ ಬುದ್ಧಿ ಇದೆಯಲ್ಲ, ಅದ್ ನಿನ್ನ ಸುಮ್ನೆ ಬಿಡಲ್ಲ. ಒಂದಲ್ಲ ಒಂದಿನ ನಿನ್ನೆಲ್ಲ ತಿನ್ಕೊಳ್ಳತ್ತೆ, ಹುಷಾರು. ಮೇಡಮ್, ನಾನೊಂದು ಮಾತು ಹೇಳ್ತೀನಿ, ಎಲ್ಲಾ ಕಾಲದಲ್ಲಿ ಕೆಲವರನ್ನ ಮರಳು ಮಾಡ್ಬೋದು, ಆದ್ರೆ ಎಲ್ಲಾ ಕಾಲದಲ್ಲಿ ಎಲ್ಲರನ್ನ ಮರಳು ಮಾಡೋಕ್ಕಾಗಲ್ಲ. ನಿಜ ಹೊರಗಡೆ ಬಂದೇ ಬರುತ್ತೆ, ಅವತ್ತು ನಿಮ್ ಬಣ್ಣ ಬಯಲಾಗುತ್ತೆ ಮೇಡಮ್. ಕ್ರೂರಿ ನೀನು. ಬನ್ನಿ ವಿಶ್ವರೂಪ್, ನೀನ್ ಮಾತಾಡ್ತಾ ನಿಂತಿದ್ರೆ ನಮಗೂ ಬೆಂಕಿ ಹಚ್ಬಿಡ್ತಾಳೆ. ಬನ್ನಿ. ನಾನೇನು ಮಾಡೇ ಇಲ್ಲ, ಸುಮ್ನೆ ನನಗೆ ಬೈತಾ ಇದ್ದಾರೆ. ಏನಾದ್ರೂ ಮಾಡಿದ್ರು ಬೈಸ್ಕೋತೀನಿ, ಮಾಡ್ಲಿಲ್ಲ ಅಂದ್ರೂ ಬೈಸ್ಕೋತೀನಿ, ಸುಮ್ನೆ ಇದ್ರು ಬೈಸ್ಕೋತೀನಿ. ನಾನು ಬೈಸ್ಕೊಳ್ಳೋದಕ್ಕೆ ಹುಟ್ಟಿದ್ದೀನಿ ಅಂತ ಕಾಣುತ್ತೆ. ನನ್ನ ಕರ್ಮ. ಸಾಕು ಬಿಡು, ಇನ್ನ ಎಷ್ಟು ಅಳ್ತೀಯ? ಸಾಕು ಅಂದ ತಕ್ಷಣ ನಿಂತ್ಕೊಂಡ್ಬಿಡ್ತಾ ಈ ಅಳು. ಒಂದು ಕೆಲಸ ಮಾಡೋಣ, ಅದಕ್ಕೊಂದು ಟ್ಯಾಪ್ ಫಿಕ್ಸ್ ಮಾಡ್ಬಿಡೋಣ, ಆಫ್ ಮಾಡೋ ಥರ. ಸಾಕು ಅನ್ನಿಸ್ದಾಗ ಅದನ್ನ ತಿರುಗಿಸ್ಬಿಟ್ಟು ಆಫ್ ಮಾಡ್ಬಿಡೋಣ, ಆಗ ನಿಲ್ಲುತ್ತಾ? ನಾನು ಅಳ್ತಿದ್ದೀನಿ, ನಿಮಗೆ ತಮಾಷೆನಾ? ನಾನು ತಮಾಷೆನೇ ಮಾಡಿದ್ದು. ನಂಗೆ ಗೊತ್ತು, ನೀವು ಅನ್ಕೋತೀರಾ ಇವಳು ಚಿಕ್ಕ ಹುಡುಗಿ, ಇವಳಿಗೆ ಏನು ಗೊತ್ತಿಲ್ಲ, ಇವಳು ಏನು ಹೇಳಿದ್ರು ನಂಬಿಡ್ತಾಳೆ ಅಂತ. ನಾನೇನು ಚಿಕ್ಕವಳಲ್ಲ. ನಾನು ಯಾವಾಗ ಆ ಥರ ಹೇಳಿದೆ? ಬಾಯ್ ಬಿಟ್ಟೇನು ಹೇಳಿಲ್ಲ, ನಿಮ್ಮ ಕಣ್ಣಲ್ಲಿ ನನಗೆ ಕಾಣ್ತಿದೆ, ನನಗೆ ಗೊತ್ತಾಗುತ್ತೆ. ಓ, ಹಾಗಾದ್ರೆ ನನ್ನ ಕಣ್ಣಲ್ಲಿ ಏನಿದ್ರು ನಿನಗೆ ಗೊತ್ತಾಗ್ಬಿಡುತ್ತಾ? ಹೌದು, ಮತ್ತೆ ನಾನೇನು ದಡ್ಡಿನ ಗೊತ್ತಾಗದೆ ಇರೋಕ್ಕೆ? ನೀವೇನು ಹೇಳ್ದೇನೆ ನಿಮ್ಮ ಮುಸ್ತಾಡ್ದಲ್ಲೇ ನನಗೆಲ್ಲ ಗೊತ್ತಾಗುತ್ತೆ. ಹೋಗ್ಲಿ, ಈಗಲಾದ್ರೂ ಅಳು ನಿಲ್ಸು. ನೋಡಿ, ನೀವು ಮಾತಾಡ್ತಾ ಮಾತಾಡ್ತಾ ನಾನು ಅಳುನೇ ಮರ್ಸ್ಬಿಟ್ರಿ. ನಿನಗೆ ಏನು ಹೇಳಬೇಕು ಅಂತಲೇ ಅರ್ಥ ಆಗಲ್ಲ. ಕಾರ್ಗೆ 1 ಲೀಟ್ರ್ ಡೀಸೆಲ್ ಹಾಕ್ಸಿದ್ರೆ 15 ಕಿಲೋಮೀಟ್ರ್ ಮೈಲೇಜು ಅಂತ ಲೆಕ್ಕಾಚಾರ ಇರುತ್ತೆ. ಆದರೆ ಈ ಹೆಣ್ಮಕ್ಳು ಕಣ್ಣೀರಿಗೆ ಆ ಥರದ್ದು ಯಾವ ಲೆಕ್ಕಾಚಾರನೇ ಇಲ್ವಾ? ನೋಡಿ ನೋಡಿ, ನೀವು ನನ್ನ ಜೊತೆ ಎಲ್ಲ ಲೇಡೀಸ್ನೂ ಆಡ್ಕೋತಾ ಇದ್ದೀರಾ. ನಿಮಗೆ ನಾನು ಜೋಕರ್ ಥರ ಕಾಣಿಸ್ತಿದ್ದೀನಿ ಅಲ್ಲ? ಮೊಬೈಲ್ ಸುಟ್ಟೋಗಿದೆ ಅಂತ ನಾನೇ ಹೇಳ್ತಿದ್ರೆ ನಿಮಗೆ ತಮಾಷೆ. ಲೀಲಾ, ಮೊಬೈಲ್ ಸುಟ್ಟೋಗಕ್ಕೆ ಸಾಧ್ಯನೇ ಇಲ್ಲ. ಯು ನೋ ವಾಟ್, ಈ ಮೊಬೈಲು, ಲ್ಯಾಪ್ಟಾಪು, ಟ್ಯಾಬು ಇವೆಲ್ಲ ಗ್ಯಾಡ್ಜೆಟ್ಸ್ಗಳು. ಇದರಲ್ಲಿ ಲೀಥಿಯಂ ಬ್ಯಾಟ್ರಿ ಅಂತ ಇರುತ್ತೆ. ಅದು ಓವರ್ ಹೀಟ್ ಆದಾಗ ಬರ್ಸ್ಟ್ ಆಗುತ್ತೆ, ಬರ್ನ್ ಆಗುತ್ತೆ. ನೀನು ಟಿ ವಿ ಪೇಪರ್ಗಳಲ್ಲಿ ನೋಡಿಲ್ವಾ ನೀನು? ಅಂದರೆ ಚಾರ್ಜ್ಗೆ ಹಾಕಿರೋ ಮೊಬೈಲ್ ಬ್ಲಾಸ್ಟ್ ಆಗೋಯ್ತು, ಸುಮ್ಮನೆ ಇಟ್ಟಿದ್ದ ಮೊಬೈಲು ಬೆಂಕಿ ಹತ್ಕೊಂಡ್ಬಿಡ್ತು ಅಂತ. ಹಾಗೆ ಅದನ್ನು ಯಾರೂ ಸುಟ್ಟಿದ್ದಕ್ಕೆ ಸಾಧ್ಯ ಇಲ್ಲ. ಆಯಿತು, ಆದರೆ ನನ್ನ ಫೋನಿಗೆ ಯಾರೂ ಬೆಂಕಿ ಹಚ್ಚಬಾರ್ದಾಗಿತ್ತು.
ಇದು ನೀವು ನನಗೆ ಕೊಟ್ಟಿದ್ದ ಗಿಫ್ಟು ನಂಗೆ ಎಷ್ಟು ಸ್ಪೆಷಲ್ ಗೊತ್ತಾ? ಬೇಕಿದ್ರೆ ನನಗೆ ಬೆಂಕಿ ಹತ್ತಿ ನಾನೇ ಸುಟ್ಟು